ನಾವು ನಮ್ಮ ಫ್ಯಾಮಿಲಿ ಎಲ್ಲ ಅಂಬಾ ಬೆಟ್ಟಕ್ಕೆ ಹೋಗ್ಬೇಕಂತೇಳಿ ಮಾತಾಡ್ಕೊಂಡು ಹೊರಟಿದ್ವಿ. ಈಗ ನೋಡಿ ಹೋಗ್ತಕ್ಕಂಥ ಜರ್ನಿಯಲ್ಲಿ ಒಂದಷ್ಟು ವೀಡಿಯೋ ಮಾಡೋಣ ಅಂಥೇಳಿ ಮಾಡಿರ್ತಕ್ಕಂಥದ್ದು. ಇದು ಬಂದು ಪುರುಷಾಂಪುರದಿಂದ ಚಳ್ಳಕೆರೆಗೆ ಹೋಗ್ತಕ್ಕಂಥ ಹೈವೇ ಇದು. ಇಲ್ಲಿ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಮಾಯಮ್ಗೆ ಹೋಗ್ತಕ್ಕಂಥದ್ದು, ಅಲ್ಲಿ ದೇವಸ್ಥಾನಗಳ ಇದ್ರ ಬಗ್ಗೆ, ಅಲ್ಲಿ ಇರ್ತಕ್ಕಂಥ ಇದ್ರ ಬಗ್ಗೆ ಎಲ್ಲ ತೋರಿಸ್ಬೇಕಂತ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿರ್ತಕ್ಕಂಥದ್ದು. ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದು ಹತ್ತತ್ರ 24 ಸುತ್ತಿನ ಒಂದು ಇದಿದೆ. ಅಂದರೆ ಕ್ಯೂ ಸಿಸ್ಟಮ್. ಒಂದು ಲೈನಾಗಿ ಹೋಗ್ಬಿಟ್ಟು ಮತ್ತೊಂದು ಲೈನಿಗೆ ಬಂದು ಮತ್ತೊಂದು ಲೈನ್ಗೆ ಹೋಗಬೇಕು. ಸ್ಟಾರ್ಟಿಂಗ್ ಒಳಗಡೆ ಎಂಟ್ರಿ ಆದಾಗ ಯಾರೂ ಜನ ಇಲ್ಲ, ಇದೇನಪ್ಪ ಇಷ್ಟು ನಾರ್ಮಲ್ ಆಗಿದೆ, ಇಷ್ಟೊಂದು ಫ್ರೀ ಆಗಿದೆ ಅಂತ ಅನಿಸುತ್ತೆ. ಒಳಗಡೆಗೆ ಹೋದಾಗಲೇ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇದೆ ಅಂತೇಳ್ಬಿಟ್ಟು. ಕಾಲಿಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್, ಅಷ್ಟು ಜನ. ಇವರೆಲ್ಲ ಬಂದ್ಬಿಟ್ಟು ಹುಬ್ಬಳ್ಳಿ, ಚಿತ್ರದುರ್ಗ, ದಾವಣಗೆರೆ, ಮೊಣಕಾಲ್ಮೂರು ಇಂಥ ಕೆಲವು ರಾಜ್ಯಗಳಿಂದಟ್ಟಿನೂ ಜನ ಬಂದಿದ್ದಾರೆ. ಅಷ್ಟು ಜನ ಅಂದರೆ ನಾವು ಅದೇನು ಹೇಳ್ತಾರಲ್ಲ, ಕಣ್ಣು ಎಷ್ಟು ದೂರ ನೋಡೋಕ್ಕೆ ಭಗವಂತ ನೋಟ ಕೊಟ್ಟಿದ್ದಾನೋ ಅಷ್ಟು ದೂರದವರೆಗೂ ಜನ ಸಿಗ್ತಾರೆ ಈ ಅಂಬಾ ಬೆಟ್ಟದಲ್ಲಿ. ಅಷ್ಟು ಒಂದು ತಾಯಿಯ ದರ್ಶನಕ್ಕೋಸ್ಕರ ಬಂದಿರತಕ್ಕಂಥ ಜನ ಬೇರೆ ರಾಜ್ಯದಿಂದನೂ ಬಂದಿದ್ದಾರೆ. ಇಲ್ಲೆಲ್ಲ ಕಾಣಿಸ್ತಿದ್ದಾರಲ್ಲ ಫ್ರೆಂಡ್ಸ್, ಇವರೆಲ್ಲನೂ ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗಿರ್ತಕ್ಕಂಥವ್ರು. ಆ ತಾಯಿ ಮೇಲಿರ್ತಕ್ಕಂಥ ನಂಬಿಕೆ ಮತ್ತು ಭಕ್ತಿಗೆ ಮೆಚ್ಚಿ ಬಂದಿರತಕ್ಕಂಥ ಜನ ಇದು. ಯಾರೋ ಒಬ್ಬ ಸ್ಟಾರ್ ಆಗಲಿ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ ಬರ್ತಾನಂತ ಸೇರಿರ್ತಕ್ಕಂಥ ಜನ ಇಲ್ಲಿ ಯಾರೂ ಇಲ್ಲ. ಆ ತಾಯಿಯ ಮೇಲಿರ್ತಕ್ಕಂಥ ಅಪಾರವಾದ ಭಕ್ತಿಗೋಸ್ಕರ ಬಂದಿರತಕ್ಕಂಥ ಜನ ಜಾತ್ರೆನೇ ಅಂತ ಹೇಳ್ಬೋದು. ಅಷ್ಟು ಜನ ಸೇರಿದೆ ಇಲ್ಲಿ. ಕಾಣಿಸ್ತಿದೆಯಲ್ಲ ಇಲ್ಲಿ, ಇದು ಬಂದುಬಿಟ್ಟು ಒಂದು ಬೌಂಡ್ರಿ ಥರ ಇದೆ. ಇದ್ರ ಆಚೆ ಕಡೆ ಮತ್ತೊಂದು ಬೌಂಡ್ರಿ ಈ ಥರ ಇದೆ. ಇದ್ರಾಗ ಕ್ಯೂ ಸಿಸ್ಟಮ್ಗೆ ಹೋಗ್ಬಿಟ್ಟಿದ್ದು. ನೆಕ್ಸ್ಟ್ ಇಲ್ಲಿ ದೇವ್ರ ದರ್ಶನ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಇದು ಅಂದರೆ ಒಂದು ಹಂತ ಬಿಟ್ಟು ಮತ್ತೊಂದು ಹಂತ, ಅಂದರೆ 1 ಮೆಟ್ಲು 2 ಮೆಟ್ಲು ಅಂತ ನಾವೇನು ಅಂತೀವಲ್ಲ, ಆ ಥರ ಇದೆ ಇದು. ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಅಷ್ಟೇ 24ರಿಂದ 25 ಲೈನ್ ಇದೆ. ಅಂದರೆ ಒಂದು ಲೈನಾಗ ಹೋದರೂ ಮತ್ತೊಂದು ಲೈನಿಗೆ ಬಂದು ಮತ್ತೊಂದು ಲೈನಿಗೆ ಬಂದು ಆ ಥರ ಕ್ಯೂ ಸಿಸ್ಟಮಲ್ಲೇ ಹೋಗಬೇಕು. ಇಲ್ಲಿ ಬಂದು ಈ ಬಿಸಿಲು ಅಂತ ಹೇಳ್ಬಿಟ್ಟು ಬಿದಿರೋದು ಏನು ನಾರು ಬರುತ್ತಲ್ಲ ಅದರಲ್ಲಿ ಮಾಡಿರ್ತಕ್ಕಂಥ ತಡಿಕೆ ಇದು. ಇಲ್ಲಿ ಗಾಳಿನೂ ಇರಲ್ಲ, ಗಾಳಿನೂ ತಡೆಯುತ್ತೆ ಮತ್ತು ನೆರಳು ಅಷ್ಟೇ ತಣ್ಣಗಿರುತ್ತೆ. ಆ ಥರ ಒಂದು ಐಡಿಯಾ ಓಡಿಸಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶ್ಯಾಮಿನಾಗಲಿ, ಪೆಂಡಲಾಗಲಿ, ಟಾರ್ಪಲಾಗಲಿ ಕಟ್ಟಿಲ್ಲ. ಗೂಟ್ಗಳು ನಡೆಸ್ಬಿಟ್ಟು ಎಲ್ಲ ಕಟ್ಟಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಜನ ಸೇರಿದೆ. ಆ ತಾಯಿಯ ಭಕ್ತಿ ಶಕ್ತಿ ಎಷ್ಟು ಅಂಥೇಳಿ ಈ ಜನ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾವು ಹೋಗೋದಕ್ಕಿಂತ ಮುಂಚೆಲೇ ಕಮ್ಮಿ ಜನ ಇರ್ಬೋದು, ನಾರ್ಮಲಾಗಿರುತ್ತೆ ಬಿಡು ಅಂತ. ಅಂದರೆ ಜಾತ್ರೆ ಇಲ್ಲದಾಗ ಮಿಕ್ಕಿನ ಟೈಮ್ನಾಗ ಹೋಗಿದ್ದು. ತುಂಬ ಅಷ್ಟೊಂದು ಕ್ರೌಡು ಏನಿರಲ್ಲ. ಸೀದಾ ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲೇ ಎಲ್ಲ ಪೂಜೆ ಗೀಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡೆಲ್ಲ ಆರಾಮಾಗಿ ಬಂದಿದ್ವಿ. ಅಷ್ಟು ಫ್ರೀಯಾಗಿದ್ದಾಗ ಹೋಗಿದ್ದು. ಆದರೆ ಈಗ ಬಂದು ಸಿಕ್ಕಾಪಟ್ಟೆ ಜನ. ಯಾರನ್ನ ಅಲ್ಲಿ ಆಗಾಗ ಅನೌನ್ಸ್ ಮಾಡ್ತಾ ಇರ್ತಾರೆ, ಕಳ್ಳರಿರ್ತಾರೆ, ಎಚ್ಚರ, ತಿರ್ಗಾ ಸಣ್ಣ ಮಕ್ಕಳಿರ್ತಾರೆ, ಹುಷಾರು, ಬೈ ಮಿಸ್ಟೇಕ್ ಬಿಟ್ಟು ಹೋದರೆ ಹುಡ್ಕೋದು ಕಷ್ಟ. ಅಂದರೆ ಇದೆಲ್ಲ ಮಿಸ್ ಆದರೆ ಹುಡ್ಕೋಕೆ ಅರ್ಧ ಗಂಟೆ 1 ಗಂಟೆ ಆದರೂ ಮಕ್ಕಳು ಸಿಗೋಲ್ಲ. ಅಷ್ಟು ಕ್ರೌಡ್ ಇರುತ್ತೆ ಜಾತ್ರೆಯಲ್ಲಿ ಮಾತ್ರನ. ಇದೇನು ಕಾಣಿಸ್ತಿದೆಯಲ್ಲ, ಇದೆಲ್ಲ ಜನ ತುಂಬ ದೂರದಿಂದ ಬಂದಿರತಕ್ಕಂಥವ್ರು. ಅಷ್ಟು ಜನಸಂಖ್ಯೆ ಸೇರಿದೆ ಆ ತಾಯಿ. ನೆಕ್ಸ್ಟ್ ಬಂದು ಇಲ್ಲಿ ತೇರು ಎಳಿತಾರೆ ಸ್ನೇಹಿತರೆ. ಆ ತೇರು ಅದು ಎಳೆದ ಮೇಲೆ ಜನ ಅಲ್ಲಿದ್ದ ನೆಕ್ಸ್ಟ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿದ್ದ ತಾಯಿ ದರ್ಶನಕ್ಕೋಸ್ಕರ ಬಂದು ಈ ಕ್ಯೂ ಸಿಸ್ಟಮ್ ನಿಂತ್ಕೊಂಡು ಹೋಗೋದು 1 ಗಂಟೆ ಆಗುತ್ತೆ. ಒಟ್ಟು ಒಂದು ಬಿಡಬೇಕಪ್ಪ ಅಂದರೆ ಒಂದು ಅರ್ಧ ಗಂಟೆ, ನೆಕ್ಸ್ಟ್ ಒಂದು ಅರ್ಧ ಗಂಟೆ, ಈ ಥರ ಹಂತವಾಗಿ ಆ ತಾಯಿಯ ದರ್ಶನಕ್ಕೋಸ್ಕರನ ಮುಗಿಬಿದ್ದು ನಿಂತ್ಕೊಂಡು ತುಳ್ಕೊಂಡೇನು ಹೋಗ್ತಿಲ್ಲ. ಆರಾಮ್ಸೆ ಜನ ಆರಾಮಾಗಿ ನಿಂತ್ಕೊಂಡು ಆ ತಾಯಿ ಜಪ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿದ್ದ ಬಂದರೆ ನೆಕ್ಸ್ಟ್ ಇಲ್ಲಿ ಒಂದು ಲೈನ್ ಇದೆ. ಆ ಕಡೆಯಿಂದ ಒಟ್ಟು ಒಂದು 2 ಲೈನ್ ಥರ ಬರುತ್ತಲ್ಲ. ಈಗ ಇಲ್ಲೇನು ಕಾಣಿಸ್ತಿದ್ದಿಲ್ಲ ಈ ಪಟ್ಟಿ, ಅದರ ಆ ಕಡೆ ಒಂದಷ್ಟು ಜನ, ಈ ಕಡೆ ಒಂದಷ್ಟು ಜನ ಇಲ್ಲಿ ಕೈ ಮುಕ್ಕೊಂಡು ಆ ತಾಯಿಗೆ ತಂದಿರ್ತಕ್ಕಂಥ ಮಡ್ಲಕ್ಕಿ ಆಗ್ಬೋದು, ಹೂವು ಆಗಿರ್ಬೋದು, ಇಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ಇರಲಿಕ್ಕೆ ಬಿಡಲ್ಲ. ಯಾಕಂದರೆ ಫೋಟೋ ಹೊಡ್ಕೊಳ್ಳೋದು, ಭಾಳ ಹೊತ್ತು ನಿಂತ್ಕೊಳ್ಳೋದು ಹೀಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪೊಲೀಸ್ ಠಾಣೆ ಸಿಬ್ಬಂದಿಗಳಿರ್ತಾರೆ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇರ್ತಕ್ಕಂಥ ಅರ್ಚಕರು ಅವರು ಇವರೆಲ್ಲ ಇರ್ತಾರೆ. ಹಂಗಾಗಿ ಇಲ್ಲಿ ಮುಂದೆ ಕಳಿಸ್ತಾ ಇರ್ತಾರೆ, ಹೋಗ್ರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಬಂದುಬಿಟ್ಟು ಬೇರೆ ಕಡೆ ದೇವಸ್ಥಾನ ಆಗ್ತಾಯಿದೆ.
ಅದನ್ನು ನೆಕ್ಸ್ಟು ಇದರಲ್ಲಿ ತೋರಿಸ್ತೀನಿ. ಅದು ಗುಡಿ ಏನು ಕಿತ್ತಿದ್ದಾರಲ್ಲ ಹಂಗಾಗ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಇಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದನ್ನು ಮಾಡ್ತಾಯಿದ್ದಾರೆ. ಈ ಜಾತ್ರೆ ಕಂಪ್ಲೀಟ್ ಆಗೋ ದೇವಸ್ಥಾನ ಆಗೋವರೆಗೂ ಇಲ್ಲೇ ಈ ತಾಯಿ ಇರ್ತಕ್ಕಂಥದ್ದು ಇಲ್ಲೇ. ಇಲ್ಲಿ ಕಾಣ್ತಿದ್ದಿಲ್ಲ ಒಳಗಡೆ ಅದೇ ಆ ತಾಯಿ, ಹೊರಗಡೆ ಇರ್ತಕ್ಕಂಥದ್ದು ಅದರ ಇನ್ನೊಂದು ಪ್ರತಿಬಿಂಬದ ಒಂದು ಮುಖನ ಇಟ್ಟು ಇಲ್ಲಿ ಪೂಜೆ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿದ್ದ ಬಂದು ನೋಡಿ ಪೊಲೀಸ್ ಸಿಬ್ಬಂದಿಗಳು ಸಹ ಕೈ ಮುಗಿತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಯಾವಾಗಾದರೂ ಈಗ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಹೊರಗಡೆ ಬರಬೇಕಾದ್ರೂ ಒಂಥರ ಕ್ಯೂ ಸಿಸ್ಟಮ್ ಥರ ಇದೆ. ಬಟ್ ಆದರೆ ಇಲ್ಲಿ ನಿಂತ್ಕೊಳ್ಳೋಂಗಿರಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಇಲ್ಲಿದ್ದ ಹೋಗ್ಬಿಟ್ರೆ ಸೀದಾ ಆ ಕಡೆಗೆ ಅಂದರೆ ಏನು ದೇವಸ್ಥಾನದ ಒಂದು ಆಯಾಬಂದಿ ಚೆಕ್ಬಂದಿ ಬರುತ್ತೆ ಅದನ್ನು ಬಿಟ್ಟು ಹೊರಗಡೆ ಹೋಗ್ತಕ್ಕಂಥದ್ದು ಇಲ್ಲಿ ಕಾಣುತ್ತೆ. ಇಲ್ಲಿ ಬಂದು ಪ್ರಸಾದ ಇದೆ, 101 ರೂಪಾಯಿ, 51 ರೂಪಾಯಿ ಈ ಥರ. ಅಂದರೆ ಲಾಡುಂಡೆ ಒಂದಷ್ಟು ಆ ದೇವಿಯ ಭಕ್ತರಿಗೆ ಅಂಥೇಳಿ ಪ್ರಸಾದನ ಇಲ್ಲಿ ಕೊಡ್ಡ ಥರ ಮಾಡಿದ್ದಾರೆ. ಇಲ್ಲಿ ಈ ಕಡೆಯಿಂದ ನಿಸ್ಕೊಂತಾರೆ, ಈ ಕಡೆಯಿಂದ ನಿಸ್ಕೊಂತಾರೆ. ಇದು ಕ್ಯೂ ಸಿಸ್ಟಮ್ ಲೈನ್ ಇದೆ. ಇಲ್ಲಿ ಇಸ್ಕೊಂಡ್ಬಿಟ್ಟು ಕೊನೆಗೆ ಈ ಸುತ್ತಿ ಕಾಣಿಸ್ತಿದೆಯಲ್ಲ, ಈ ಸುತ್ತಲಾಸಿ ಬಂದರೆ ಇಲ್ಲಿ ಎಕ್ಸಿಟ್ ಆಗ್ತಕ್ಕಂಥದ್ದು ಕಾಣಿಸ್ತದೆ. ಈ ಮುಂದೆ ಇದೆ. ಇಷ್ಟು ಜನ ಸೇರ್ತಾರೆ ಇಲ್ಲಿ. ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ಯಾವಾಗಾದರೂ ಅಲ್ಲ, ನೀವು ವರ್ಷಕ್ಕೊಂದ್ಸಲ ಅಂದರೆ ಜನ ಎಲ್ಲ ಇದ್ದಾಗಲೇ ಹೋಗಬೇಕು, ಚೆನ್ನಾಗಿರುತ್ತೆ ಅನ್ನೋದಾದರೆ ಇಲ್ಲಿ ಹೋಗಬೇಕು. ಇಂಥ ಟೈಮ್ನಲ್ಲಿ ಹೋಗಬೇಕು, ಜಾತ್ರೆ ಟೈಮಲ್ಲಿ ಹೋದ್ರೆ ಭಾಳ ಚೆನ್ನಾಗಿರುತ್ತೆ. ಕಾಣಿಸ್ತಿದೆಯಲ್ಲ, ಈ ಥರ ಸೀಟ್ ಹಾಕ್ಬಿಟ್ಟು ಒಳಗಡೆ ಒಂದು ಗುಡಿ ಥರ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವ್ರನ್ನ ನೋಡೋದಕ್ಕೆ ಮತ್ತು ಪೂಜೆಗೋಸ್ಕರ ಬರ್ತಕ್ಕಂಥ ಜನ ಇಲ್ಲಿ ಎಂಟರಿಂದ ಇಲ್ಲಿ ಎಕ್ಸಿಟ್ ಆಗ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹೊರಗಡೆ ಬರ್ತಕ್ಕಂಥದ್ದು. ಬರೀ ಹೊರಗಡೆ ಬಂದು ಇನ್ನೂ ಅವಾಗ ತೇರು ಎಳಿತಾ ಇರಲ್ಲ. ನಾವು ಹೋದಾಗ ಆ ಟೈಮಲ್ಲಿ ಇನ್ನೂ ಟೈಮ್ ಇತ್ತು, ಹಂಗಾಗ್ಬಿಟ್ಟು ಸೀದಾ ಹತ್ತಿರಕ್ಕೆ ಹೋಗ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ತೇರು ಸ್ನೇಹಿತರೆ. ಆ ತಾಯಿಯ ಒಂದು ಪ್ರತಿಷ್ಠಾಪನೆ ಇದರಲ್ಲಿಟ್ಟು ತೇರು ಎಳಿತಕ್ಕಂಥದ್ದು ಇದನ್ನೇ. ಸ್ವಲ್ಪ ದೂರ ಎಳಿತಾರೆ. ಕಾಣಿಸ್ತಿದೆಯಲ್ಲ, ಇದೆ ಈ ತಾಯಿಯ ಒಂಥರ ಪೀಠ ಅಂತ ಹೇಳ್ಬೋದು. ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇದು ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ದಾರೆ. ಕಾಣಿಸ್ತಿದೆಯಲ್ಲ, ಹೀಗಿದೆ ನೋಡಿ ಫ್ರೆಂಡ್ಸ್. ಭಾಳ ಚೆನ್ನಾಗಿದೆ. ನಾವು ಹತ್ತಿರಕ್ಕೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಆ ತೇರಿಗೆ ಕೈ ಮುಗಿದು ಭಾಳ ಹೊತ್ತು ಅಲ್ಲೆಲ್ಲ ಸುತ್ತ ನೋಡ್ಕೊಂಡೇ ಬಂದ್ವಿ. ಚೆನ್ನಾಗಿದೆ ಫ್ರೆಂಡ್ಸ್. ಆ ತಾಯಿ ದರ್ಶನ ಮಾಡೋದು ಒಂದು ಭಾಗ್ಯ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಬಂದು ಆಚೆ ಕಡೆ ಬಂದು ನೆಕ್ಸ್ಟು ಅದು ಮತ್ತೆ ನೋಡಬೇಕಂತೇಳಿ ಮತ್ತೆ ಹೋಗಿ 2 ಸಲ ನೋಡ್ಕೊಂಬಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ಎಲ್ಲ ಅಂಗಡಿ ಅಂದರೆ ಈ ಏನು ದೇವಸ್ಥಾನಕ್ಕೆ ಬಂದಿರ್ತಾರಲ್ಲ ಭಕ್ತಾದಿಗಳು, ಅಂಥವ್ರಿಗೋಸ್ಕರ ಇಟ್ಟಿರ್ತಕ್ಕಂಥ ಅಂಗಡಿಯಲ್ಲಿ ಕೆಲವರು ಸಿಕ್ಕಾಪಟ್ಟೆ ವ್ಯಾಪಾರನೂ ಹಾಗೆ ನಡೆಯುತ್ತೆ. ಈ ಕಡೆ ಹೊರಗಡೆ ಬಂದು ನಮ್ಮ ಬಂಧು ಮಿತ್ರರೆಲ್ಲ ಇರ್ತಾರೆ ಅಲ್ಲಿ ಫುಲ್. ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ನೋಡಬೇಕು ಇದನ್ನೆಲ್ಲ ಅಂತ ಅನಿಸುತ್ತೆ. ಜಾತ್ರೆ ಟೈಮಲ್ಲಿ ನೋಡಬೇಕು, ಮಿಕ್ಕಿನ ಟೈಮಲ್ಲಿ ಏನು ಆ ಥರದ್ದೊಂದು ಇದು ಕಾಣಲ್ಲ. ಇಲ್ಲಿ ನಾವು ನಮ್ಮ ಜೊತೆಗೆ ಬಂದಿದ್ರಲ್ಲ ಅವ್ರ ಹಿಂದೆ ಕಡೆ ಅಲ್ಲೆಲ್ಲ ಕಾಣಿಸ್ತಿದ್ದಲ್ಲ, ಅವರೆಲ್ಲ ನಮ್ಮ ಜೊತೆಗೆ ಬಂದವರು, ಬೇರೆ ಎಲ್ಲ ಜೊತೆಗಿದ್ದಾರೆ, ಅವರು ಎಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಹಾಯ್ ಅಂತಾರೆ, ಮಾತಾಡಿಸ್ತಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹಾಯ್ ಅಂತ ಹೇಳ್ತಾ ಇಲ್ಲಿದ್ದ ನೆಕ್ಸ್ಟು ತೇರು ಎಳೆದ್ಮೇಲೆ ಅಲ್ಲಿ ಜನ ಹಿಂಗೆ ಹೋಗ್ಲಿಕ್ಕೆ ಅರ್ಗಾಗ್ಲಿಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಸೇರಿರ್ತಾರೆ ಆ ತೇರಿನ ಟೈಮಲ್ಲಿ ಸಮಯದಲ್ಲಿ. ನೆಕ್ಸ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಒಂದು ದೇವಸ್ಥಾನ ಇದೆ ಫ್ರೆಂಡ್ಸ್. ಇಲ್ಲಿ ಬಂದು ಈ ತಾಯಿಯ ಸಂಕೇತ ಏನಂದರೆ ನಮಗೆ ಏನಾದರೂ ಹೊರ ಕೇಳೋದಕ್ಕಿಂತ ಪರರಿಗೆ ಅಂದರೆ ಬೇರೆಯವ್ರಿಗೆ ಈ ಕುರ್ತ್ಕೊಂಡು ಕೇಳಿದರೆ ಅದು ಬರುತ್ತೆ ಮತ್ತು ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ. ಇಲ್ಲಿ ಈ ತಾಯಿಯ ಒಂದು ಶಕ್ತಿಯ ನಂಬಿಕೆ ಅಂತ ಹೇಳ್ತಾರೆ. ಕೆಲವ್ರನ್ನ ನಾವು ಮಾತಾಡಿಸ್ದಾಗ ಹೇಳ್ತಾರೆ ಅವರು, ಇಲ್ಲಿ ನಮಗಾಗಿ ಕೇಳೋದಕ್ಕಿಂತ ಪರರಿಗಾಗಿ ಕೇಳಿದ್ದು ಫಲಿಸುತ್ತೆ ಅಂತ ಹೇಳ್ತಾರೆ ಅವರು. ಅಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ನಾನು ಕೇಳಿದೆ, ಇದೆಲ್ಲ ಬೆಟ್ಟ ಇಲ್ಲಿ ಆಸೆ ಹೋದರೆ ಇಲ್ಲೊಂದು ದೇವಸ್ಥಾನ ಬರುತ್ತೆ ಫ್ರೆಂಡ್ಸ್. ಸೀದಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವಸ್ಥಾನದ ವರ್ಕೆಲ್ಲ ನಡೀತಿರೋದು ಇಲ್ಲಿ ನಡೀತಾ ಇದೆ. ಅದಕ್ಕೆ ಬಂದಿರತಕ್ಕಂಥ ಕಲ್ಲನ್ನು ಕಟ್ ಮಾಡೋದಾಗ್ಬೋದು, ನೆಕ್ಸ್ಟ್ ಅದನ್ನು ಗುಡಿ ಕಟ್ಟಲಿಕ್ಕೆ ಏನೇನು ಮೆಟೀರಿಯಲ್ ಬೇಕು ಅದೆಲ್ಲ ಇಲ್ಲೊಂದಷ್ಟು ಇದೆ. ನಾವು ಅಂದರೆ ಆಚೆ ಕಡೆ ಬಿಡಲಿಲ್ಲ, ಬೇರೆ ಒಂದು ಮಾರ್ಗದಲ್ಲಿ ಆಸಿ ಹೋಗಿ ಅದನ್ನೆಲ್ಲ ಒಂದು ಸಲ ನೋಡಬೇಕು ಅನ್ನೋದಕ್ಕೋಸ್ಕರ ಹೋಗಿದ್ದು. ಸಾಕು